ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ. A teacher wanted to analyze the performance of two sections of students in a mathematics test of 100 marks. Looking at their performances, she found that a few students got under 20 marks and a few got 70 marks or above. So she decided to group them into intervals of varying sizes as follows: 0 to 20, 20 to 30, so on. Okay, then she formed the following table ಅಂತ ಕೊಟ್ಟಿದ್ದಾರೆ. ಕೇರ್ಫುಲಿ ಎಕ್ಸಾಮಿನ್ ದಿಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಡೂ ಯು ಥಿಂಕ್ ದಟ್ ಇಟ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದ ಡಾಟಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ, ಇಲ್ಲಿ ಗ್ರಾಫ್ ಕೂಡ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ, ಈ ಡಾಟಾದ ಪ್ರಕಾರವಾಗಿ ಇದು ಕರೆಕ್ಟ್ ಇದೆನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ 0 to 27 ಸ್ಟೂಡೆಂಟ್ಸ್ ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ ಅಂತ ನೋಡೋಣ. ನೋಡಿ ಇಲ್ಲಿ 0 to 20 ಅಂದ್ರೆ 20 minus 0 ಏನ್ ಬಂತು, 20 ಬಂತು ಅಲ್ವಾ. ಇಲ್ಲಿ 30 minus 20 10 ಬಂತು. ಇಲ್ಲಿ 40 minus 30 10 ಬಂತು. ಇಲ್ಲಿ 50 minus 40 10 ಬಂತು. ಇಲ್ಲಿ 60 minus 50 10 ಬಂತು. ಇಲ್ಲಿ 70 minus 60 10 ಬಂತು. ಇಲ್ಲಿ 70 and above ಅಂದ್ರೆ ಇದು 100 ಅಂತ ಅರ್ಥ. ಸೊ 100 minus 70 30 ಬರುತ್ತೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಇಲ್ಲಿ ಸೇಮ್ ಇಲ್ಲ. ಇಲ್ಲಿ ನೋಡಿ ಇಲ್ಲಿ 10 ಇದೆ, ಕೆಲವೊಂದು 20 ಇದೆ, ಕೆಲವೊಂದು 30 ಇದೆ. ಸೊ ಕ್ಲಾಸ್ ಇಂಟರ್ವಲ್ ಸೇಮ್ ಇರುವಾಗ ನಾವು ಡೈರೆಕ್ಟ್ ಮಾಡ್ಬೋದು. ಆದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ಡಿಫ್ರೆಂಟ್ ಇರುವಾಗ ನಾವೇನ್ ಮಾಡ್ಬೇಕಾಗತ್ತೆ, ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ನಾವು ಕಲ್ತಿದೀವಲ್ವಾ, ನಾನು ಇಂಟ್ರೊಡಕ್ಷನ್ ಅಲ್ಲಿ ಎಲ್ಲ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಮಾಡ್ಬೇಕು. ಅವ್ರೇನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನಿದ್ದು 0 to 20, 0 to 27 ನಿಂತಿದೆ, 7 ಮಾರ್ಕ್ ಮಾಡಿದ್ದಾರೆ. 20 to 30 10 ಇದು 10. ಆ ರೀತಿ ಮಾಡೋಂಗಿಲ್ಲ. ಕ್ಲಾಸ್ ಇಂಟರ್ವಲ್ ಡಿಫ್ರೆಂಟ್ ಇದ್ರೆ ನಾವು ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಅದಕ್ಕೆ ಬೇರೆ ಬರುತ್ತೆ, ಅವಾಗ ನಾವು ಈ ಹೈಟ್ ನ ಅದೇನ್ ಬರುತ್ತೆ ಅವಾಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೇಕು. ಅಂದ್ಮೇಲೆ ಏನ್ ಅರ್ಥ, ಇದು ಈ ಗ್ರಾಫ್ ಏನ್ ಮಾಡಿದಾರಲ್ಲ ಇದು ರಾಂಗ್ ಇದೆ ಅಂತ ಅರ್ಥ. ನಾವು ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಿ ಮತ್ತೆ ಗ್ರಾಫ್ ಮಾಡೋಣ. ಓಕೆ, ಇದಿಷ್ಟು ರಬ್ ಮಾಡ್ತೀನಿ. ನೋಡಿ ಇಲ್ಲಿ ಕ್ಲಾಸ್ ವಿಡ್ತ್ ಅಂತ ಬರ್ದಿದೀನಿ. ಈಗ ತಾನು ಹೇಳಿದ್ನಲ್ವಾ, ಇದು ಕ್ಲಾಸ್ ವಿಡ್ತ್ ಅಂದ್ರೆ ಇಂಟರ್ವೆಲ್ 20 minus 0 20, 30 minus 20 10, 40 minus 30 10, 50 minus 40 10, 60 minus 50 10, 70 minus 60 10, 100 minus 70 30. ಇದು ಕ್ಲಾಸ್ ಇಂಟರ್ವೆಲ್ ಆಯ್ತು. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಯ್ತು. ಈಗ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡೋಣ. ನಮ್ಗೆ ಫಾರ್ಮುಲಾ ಗೊತ್ತಲ್ವಾ, ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂದ್ರೆ ಓಕೆ, ಫ್ರೀಕ್ವೆನ್ಸಿ ಎಷ್ಟಿದೆ ತಗೋಬೇಕು ಅಪಾನ್ ಕ್ಲಾಸ್ ವಿಡ್ತ್ ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್. ಮಿನಿಮಮ್ ಕ್ಲಾಸ್ ವಿಡ್ತ್ ಅಂದ್ರೆ ಇದ್ರಲ್ಲಿ ಯಾವ್ದು ಮಿನಿಮಮ್ ಇದೆ, ನಂಬರ್ 10 ಇದೆ. ಸೊ 10 ಅಂತ ಹಾಕೋಬೇಕು. ಅದೇ ರೀತಿ ಇಲ್ಲಿನೂ ಏನಿದೆ 10 ಫ್ರೀಕ್ವೆನ್ಸಿ, ಕ್ಲಾಸ್ ವಿಡ್ತ್ ಕೂಡ 10 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ ಕೂಡ 10 ಆಯ್ತು. ಇದನ್ನು ಅಷ್ಟೇ ಆಗತ್ತೆ, 10 ಅಪಾನ್ 10 ಇಂಟು 10. ಇದು ನೋಡಿ ಫ್ರೀಕ್ವೆನ್ಸಿ 20 ಇದೆ, ಅಪಾನ್ ಕ್ಲಾಸ್ ವಿಡ್ತ್ 10 ಇದೆ, ಮಿನಿಮಮ್ ಕ್ಲಾಸ್ ವಿಡ್ತ್ 10 ಇದೆ. ಸೇಮ್ ಇದನ್ನು ಹಂಗೆ ಆಗತ್ತೆ, 20 ಅಪಾನ್ 10 ಇಂಟು 10. ಇನ್ನು ಇದು ಫ್ರೀಕ್ವೆನ್ಸಿ 15, ಕ್ಲಾಸ್ ವಿಡ್ತ್ 10 ಇಂಟು ಮಿನಿಮಮ್ ಕ್ಲಾಸ್ ವಿಡ್ತ್ 10. ಈ ಲಾಸ್ಟ್ ಒನ್ ಫ್ರೀಕ್ವೆನ್ಸಿ 8, ಕ್ಲಾಸ್ ವಿಡ್ತ್ 30, ಮಿನಿಮಮ್ ಕ್ಲಾಸ್ ವಿಡ್ತ್ 10. ಓಕೆ, ಈಗ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ. 10 1s 10 2s. ಸೊ 7 ಅಪಾನ್ 2. 7 ಅಪಾನ್ 2 ಅಂದ್ರೆ ನಾವು ಡೆಸಿಮಲ್ ಇಟ್ರೆ ಏನಾಗುತ್ತೆ 3.5 ಆಯ್ತು. ಇಲ್ಲಿ 10 10 ಕ್ಯಾನ್ಸಲ್ ಆಯ್ತು, ಏನು ಉಳಿತು 10 ಉಳಿತು. ಥರ್ಡ್ ಒನ್ ಕೂಡ 10 10 ಕ್ಯಾನ್ಸಲ್ ಆಯ್ತು, 10 ಉಳಿತು. ಫೋರ್ತ್ ಒನ್ 10 10 ಕ್ಯಾನ್ಸಲ್ ಆದ್ರೆ 20 ಉಳಿತು. ಫಿಫ್ತ್ ಒನ್ 10 10 ಕ್ಯಾನ್ಸಲ್ ಆದ್ರೆ 20 ಉಳಿತು. ಇಲ್ಲಿ 10 10 ಕ್ಯಾನ್ಸಲ್ ಆದ್ರೆ 15 ಉಳಿತು. ಇಲ್ಲಿ ಲಾಸ್ಟ್ ಒನ್ ನೋಡಿ 0 0 ಕ್ಯಾನ್ಸಲ್ ಆಯ್ತು, 8 ಅಪಾನ್ 3 ಉಳಿತು. 8 ಅಪಾನ್ 3 ಅಂದ್ರೆ ನೋಡಿ 3 2s 6, 2 ರಿಮೇನ್ಸ್, ಪಾಯಿಂಟ್ ತಗೊಳ್ಳಿ, 0 ಹಾಕೊಳ್ಳಿ, 3 6 18, ಅಗೇನ್ 2 ರಿಮೇನ್ಸ್, ಮತ್ತೆ 0 ತಗೊಂಡ್ರೆ 2 3 6 ಮತ್ತೆ 18 ಹಿಂಗೆ ಬರ್ತಾ ಹೋಗ್ತಾ ಇರುತ್ತೆ. ಸೊ 6 6 6 ಬಂದ್ರೆ ನಾವೇನ್ ತಗೋಬಹುದು, 2.67 ತಗೋಬಹುದು. ಯಾಕಂದ್ರೆ ಕಂಟಿನ್ಯೂ 6 ಇರೋದ್ರಿಂದ 2.67 ತಗೊಂಡಿದ್ವಿ.
ಓಕೆ, ಈಗ ಇದು ಲೆಂತ್ ಆಫ್ ರೆಕ್ಟಾಂಗಲ್ ಆಯ್ತು. ಈಗ ನಾವು ಗ್ರಾಫ್ ಡ್ರಾ ಮಾಡೋಣ. ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲಿ 10 ಇಂದ ಬರ್ಕೊಂಡಿದ್ದೀನಿ. ಇಲ್ಲಿ 2 ಇಂಟರ್ವಲ್ ಇಟ್ಕೊಂಡು 2, 4, 6, 8, 10, 12, 14, 16, 18, 20, 22. 20ನೇ ಇದೆ, ಲಾಸ್ಟ್ 20ನೇ ಸಾಕು ಮಾಡ್ಬೋದಾಗಿತ್ತು. ಓಕೆ, ಈಗ ನೋಡಿ 0 to 20. 0 to 20 ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಆಯ್ತು. ಎಷ್ಟು ಬರುತ್ತೆ ಲೆಂತ್ ಆಫ್ ರೆಕ್ಟಾಂಗಲ್? 3.5. 3.5 ಅಂದ್ರೆ ನೋಡಿ, ಇಲ್ಲಿ 2 ಇಂದ 4 ಮಧ್ಯ ಬಂದ್ರೆ 3 ಆಯ್ತು ಅಲ್ವಾ? ಮತ್ತೆ 3 ಇಂದ 4 ಮಧ್ಯ ಬಂದ್ರೆ 3.5 ಆಗತ್ತೆ. ಓಕೆ, ಸೊ ಇಲ್ಲಿ ಬಂತು. ನೋಡಿ, ಮೊದ್ಲು ಎಷ್ಟು ತಗೊಂಡಿದ್ರು ಅವರು? 7 ತಗೊಂಡಿದ್ರು ಲೆಂತ್ ಆಫ್ ರೆಕ್ಟಾಂಗಲ್ ಅಲ್ವಾ? ಇಲ್ಲಿ ನೋಡಿದ್ರೆ 3.5 ಬಂತು. ಸೊ ಅದಕ್ಕೆ ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡಿ ಮಾಡ್ಬೇಕು. ಈಗ 20 to 30 ಎಷ್ಟಿದೆ? 10. 10 ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ಸೊ ಇದಕ್ಕೆ ನೆಕ್ಸ್ಟ್ 30 to 40 ಅಗೇನ್ 10. ಇನ್ನು 40 to 50 20. 40 to 50 20. 20 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಆಯ್ತಾ? ಈಗ ನಾವು ಫಿಫ್ಟಿ ಟು 60 ಅಗೇನ್ 20 ಸೇಮ್. ನೆಕ್ಸ್ಟ್ 60 to 70 ಎಷ್ಟಿದೆ? 15. ಇಲ್ಲಿ ಗ್ರಾಫ್ ಬುಕ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಬರುತ್ತೆ. ನಾನು ಬೋರ್ಡ್ ಮೇಲೆ ಮಾಡ್ತಾ ಇರೋದ್ರಿಂದ ಅಷ್ಟು ಅಕ್ಯುರೇಟ್ ಅನ್ಸಲ್ಲ. ಓಕೆ, ಇನ್ನು 60 to 70 ಎಷ್ಟಿದೆ? 15. 15 ಅಂದ್ರೆ ನೋಡಿ 14, 16 ಮಧ್ಯೆ ಬರುತ್ತಲ್ವಾ? ಸೊ ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, ಇನ್ನು ಲಾಸ್ಟ್ ಒನ್ 70 to 100 ಎಷ್ಟಿದೆ? 2.67. 2.67 ಅಂದ್ರೆ ನಿಯರ್ಲಿ 3. ಅಂದ್ರೆ ಇಲ್ಲಿ 2 ಇಂದ 4 ಮಧ್ಯ ಬಂದ್ರೆ ನಮ್ಗೆ 3 ಬರುತ್ತಲ್ವಾ? 2, 4 ಮಧ್ಯೆ 3 ಬರುತ್ತೆ. 3ಗಿಂತ ಸ್ವಲ್ಪ ಕೆಳಗೆ ತಗೊಳ್ಳಿ. ಓಕೆ, 2.67 ಇದೆ ಅಲ್ವಾ? ನೋಡಿ 2.6ಗೆ ಇಲ್ಲಿ ಬರುತ್ತೆ ಸಮ್ಮರ್. ಸೊ 100 ಎಲ್ಲಿದೆ? ಇಲ್ಲಿದೆ. ಇಲ್ಲಿಗೆ ಲೈನ್ ಹಾಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಇದು ಕರೆಕ್ಟ್ ಆಗಿ ಮಾಡಿರೋ ಗ್ರಾಫ್, ಈ ಡಾಟಾನ ರೆಪ್ರೆಸೆಂಟ್ ಮಾಡೋ ರೀತಿ. ಓಕೆ, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಬರೀರಿ. ಇಲ್ಲಿ ಪ್ಲೇಸ್ ಇಲ್ಲ, ಮಾರ್ಕ್ಸ್ ಅಂತ ಬರೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಯಾವ ರೀತಿ ಮಾಡಬೇಕು ಅಂತ? ಇಲ್ಲಿ ಕ್ಲಾಸ್ ಇಂಟರ್ವಲ್ ಚೇಂಜ್ ಇದ್ರೆ ನಾವು ಲೆಂತ್ ಆಫ್ ರೆಕ್ಟಾಂಗಲ್ ಫೈಂಡ್ ಔಟ್ ಮಾಡಿ ಈ ರೀತಿ ಗ್ರಾಫ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕು. ಈಗ ನೆಕ್ಸ್ಟ್ ಒನ್